ನಾವೆಂತ ಮಾಡೋದು ಗೊತ್ತುಂಟ ಇವತ್ತು? ಇದು ಓಲಿ ಕೊಡಮೊಂಡ. ಇದೆಂತ ಗೊತ್ತುಂಟ? ಇದು ತೆಂಗಿನ ಮರದ ಎಂತ ಓಲಿ. ಇದರಲ್ಲಿ ನಾವು ಹಿಡ್ಸುಡಿ ಮಾಡ್ಬೋದು. ಹಿಡಿಸುಡಿ ಇದು ಈ ಥರ ಡ್ರೈ ಇರ್ತದೆ, ಗ್ರೀನ್ ಕಲರ್. ಅದನ್ನು ಡೈರೆಕ್ಟ್ ಹೀಗೆ ಸ್ವಲ್ಪ ಹೀಗೆ ಮಾಡ್ಬೋದು. ಇದು ಎಂತ ನೀರಲ್ಲಿ ಒಂದು 2 ದಿನ ನೆನೆಸಿಟ್ಕೊಳ್ಬೇಕು. ಅದು ಈ ಥರ ಚಂಡಿ ಆಗ್ತದಲ್ಲ, ಅದನ್ನು ಒಂದು ಚೂರು ಇಟ್ಕೊಂಡು ತೆಗೆದು ಅದು ಸುಡಿ ಮಾಡ್ಬೋದು. ಹಾಗೆ ಇವಾಗ ಅದೇ ಮಾಡ್ತಾ ಇರೋದು. ಅಲ್ಲಿ ಒಂದು ತೆಗಿತಾ ಇದೆ. ಪಲ್ಲೆಲ್ಲ ದುಡ್ಡು ಕೊಟ್ಟು ತರ್ಬೋದು, ಬಟ್ ನಾವು ತರೋದಿಲ್ಲ. ಅದು ಮನೇಲೇ ಮಾಡ್ಬೋದಲ್ಲ ಅಂತ. ಒಂದು ತೆಂಗಿನ ಮರದ್ದು ಇದು ಬಿದ್ದರೆ ಅದರಲ್ಲೇ ಮಾಡೋದು ಮನೇಲಿ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತೊಂದು ಹೆಲ್ತಿಯೆಸ್ಟ್ ರೆಸಿಪಿ ಮಾಡುವ ಆಯಿತಾ. ಕೊಚ್ಚಿಗೆ ಅಕ್ಕಿ ಯೂಸ್ ಮಾಡಿ ಒಂದು ಲಡ್ಡು ಮಾಡ್ಬೋದು. ಇಲ್ಲಿ ಅವರಿಗೆ ನಾರ್ಮಲಿ ಉಡುಪಿ ಸೈಡ್ ಅವರಿಗೆಲ್ಲ ಗೊತ್ತಿರ್ತದೆ ಇದು ಹೇಗೆ ಮಾಡೋದಂತ. ನಾರ್ಮಲಿ ಎಲ್ಲ ಮನೆಯವರು ಮಾಡ್ತಾರೆ, ಬಟ್ ಗೊತ್ತಿದ್ದೇ ಇರೋರು ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾಗಿರ್ತದೆ ಮತ್ತು ಅದು ಹೆಲ್ತಿಗೂ ಸಹ ತುಂಬ ಒಳ್ಳೆಯದು. ಅದು ಹೇಗೆ ಮಾಡೋದಂತ ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ. ಇದು ಕೊಚ್ಚಿಗೆ ಅಕ್ಕಿ. ನೀರಲ್ಲಿ ಚಂದ ಮಾಡಿ ವಾಶ್ ಮಾಡಬೇಕು. 2-3 ಸಲ ತೊಳಿಬೇಕು. ಈ ಅಕ್ಕಿ ತೊಳೆದು ಒಂದು 3 ಸಲ ತೊಳೆದಾದ್ರ ಮೇಲೆ ಇನ್ನೊಂದು ಸಲ ತೊಳೆಯುವ ಆ ನೀರು ಸಹ ಇದು ಮುಖಕ್ಕೆ ಎಲ್ಲ ಚೆಂದ ಆಗ್ತದೆ ಅಂತ ಹೇಳ್ತಾರೆ. ಮುಖ ವಾಶ್ ಮಾಡಿದರೆ ಪಿಂಪಲ್ಸ್ ಎಲ್ಲ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ನಾನು 1-2 ಸಲ ತೊಳೆದಿದ್ದೇನೆ, ಮತ್ತು ಫಾಲೋ ಎಲ್ಲ ಮಾಡೋದಿಲ್ಲ ಡೈಲಿ. ಈಗ ಒಂದು ಬಾಣಲೆ ತಗೋಬೇಕು. ಅದು ಬಿಸಿ ಅದರ ಮೇಲೆ ಉಂಟಲ್ಲ, ಎಂತ ಸಹ ಹಾಕಲಿಕ್ಕಿಲ್ಲ. ಈ ತೊಳೆದಿದ್ದ ಅಕ್ಕಿ ಉಂಟಲ್ಲ, ಅದನ್ನ ಹೀಗೆ ಡೈರೆಕ್ಟ್ ಹಾಕಿ ಬಿಡೋದು. ಹಾಕಿ ಅದನ್ನು ಎಂತ ಗೊತ್ತಾ, ಅದು ಅಡಿ ಹಿಡಿಬಾರ್ದು. ಒಂದು ಇದು ಸೌಟು ಇಟ್ಕೊಂಡು ಅದನ್ನು ಅಡಿ ಹಿಡಿದೇ ಇರೋ ಥರ ಆಚೆ ಈಚೆ ಇದು ಮಾಡ್ತಾ ಇರಬೇಕು. ಇಲ್ಲಾಂದರೆ ಅದು ಅಕ್ಕಿ ಅಲ್ಲ, ಅದು ಬೇಗ ಇದಾಗ್ತದೆ. ಮತ್ತು ಅದು ಸ್ಮೆಲ್ ಬರ್ತದೆ, ಅಂತ ಅಡಿ ಹಿಡಿದಿದ್ದು ಸ್ಮೆಲ್ ಬರ್ತದೆ. ಮತ್ತು ಅದು ಲಡ್ಡು ಸಹ ಟೇಸ್ಟಿ ಅನಿಸೋದಿಲ್ಲ. ಹಾಗಾಗಿ ಅದನ್ನು ಅಲ್ಲೇ ನಿಂತ್ಕೊಂಡು ಇದು ಮಾಡ್ತಾ ಇರಬೇಕು, ಆಚೆ ಈಚೆ ಕಲಿಸ್ತಾ ಇರಬೇಕು. ಅದು ಅಡಿ ಹಿಡಿಯುವುದಿಲ್ಲ. ಅದು ಒಂದು ಹದ ಬರ್ತದೆ, ಆವಾಗ ಗೊತ್ತಾಗುತ್ತದೆ ಎಷ್ಟು ಮಾಡಬೇಕು ಅಂತ. ಒಂದು ಸ್ವಲ್ಪ ಇದು ಬ್ರೌನ್ ಕಲರ್ ಬರ್ತದೆ, ಆವಾಗ ಅದನ್ನ ಅಷ್ಟೇ ಸಾಕು, ಆಫ್ ಮಾಡಿದರೆ ಸಾಕು. ಮತ್ತು ಜಾಸ್ತಿ ಹುರಿದ್ರೆ ಉಂಟಲ್ಲ, ಅದು ಟೇಸ್ಟ್ ಸ್ವಲ್ಪ ಕಹಿ ಬರ್ತದೆ ಗೊತ್ತಾ. ಅಂದರೆ ಅದು ಹುರಿದಿದ್ದು ಜಾಸ್ತಿ ಆಗಿದ್ದಕ್ಕೆ ಅದು ಟೇಸ್ಟ್ ಚೆಂದ ಇರುವುದಿಲ್ಲ. ಅದೊಂದು ಮೀಡಿಯಮ್ ತನಕ ಇದು ಮಾಡ್ತಾ ಇರಬೇಕು. ಅದರ ಮೇಲೆ ತೋರಿಸ್ತೇನೆ ಎಷ್ಟು ಹುರಿಬೇಕು ಅಂತ ನಿಮಗೆ ಇದರಲ್ಲಿ. ಇಲ್ಲಿ ನೋಡಿ, ಹುರಿದು ಇವಾಗ ಅಕ್ಕಿ ಬೇರೆ ಸ್ವಲ್ಪ ಇದು ಕಲರಲ್ಲಿ ತೋರ್ತದಲ್ಲ, ಇಷ್ಟು ಹುರಿಬೇಕಾಯ್ತು. ಇದರಿಂದ ಮತ್ತೆ ಕಲರ್ ಚೇಂಜ್ ಆಗಬಾರ್ದು. ಈ ಥರ ಸ್ವಲ್ಪ ಬ್ರೌನ್ ಕಲರಲ್ಲಿ ಇದ್ದರೆ ಟೇಸ್ಟ್ ಸಹ ಚೆಂದಾಗಿರ್ತದೆ. ಮತ್ತು ಸ್ವಲ್ಪ ಇನ್ನೂ ಸಹ ಜಾಸ್ತಿ ಹುರಿಬಾರ್ದು, ಈ ಮೀಡಿಯಮ್ಮಲ್ಲಿ ಹುರಿಬೇಕು. ಹೀಗಾಗಿದೆ ನೋಡಿ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಕ್ಲಿಯರಾಗಿ ತೋರ್ತದಲ್ಲ, ಇಷ್ಟು ಹುರಿಬೇಕು ಇದು. ಮತ್ತು ಈ ಅಕ್ಕಿ ಉಂಟಲ್ಲ, ಇದೇ ಅಕ್ಕಿ ಊಟ ಮಾಡೋದು ಒಳ್ಳೆಯದು ದೇಹಕ್ಕೆ, ಗೊತ್ತುಂಟ. ಈ ವೈಟ್ ರೈಸ್ ಎಲ್ಲ ಅಷ್ಟು ಒಳ್ಳೆಯದಲ್ಲ ಜೀವನಕ್ಕೆ. ಈಗ ನಾವು ಅದಕ್ಕೆ ಸ್ವಲ್ಪ ಕಾಯಿ ತುರಿದು ಇಟ್ಕೊಳ್ಳುವ ಆಯಿತಾ. ಅದಕ್ಕೆ ಬೇಕಾಗ್ತದೆ ಕಾಯಿ, ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಕಾಯಿ ಹಾಕಿದರೆ ಒಳ್ಳೆ ಟೇಸ್ಟ್ ಇರ್ತದೆ. ಜಾಸ್ತಿ ಹಾಕಿದರೂ ಸಹ ಟೇಸ್ಟ್ ಇರ್ತದೆ, ಕಡಿಮೆ ಹಾಕಿದರೂ ಸಹ ಟೇಸ್ಟ್ ಇರ್ತದೆ. ಇದು ನೋಡಿ, ಇದು ಈಗ ಚಪ್ಪೆ ಆಗಿದೆ. ಇವಾಗ ನೀರು ಕುದೀತಾ ಇದೆ. ಇದಕ್ಕೆ ಇವಾಗ ಬೆಲ್ಲ ಹಾಕಿದ್ದು.
ಇದನ್ನು ಈಗ ಹೀಗೆ ಕುದಿಸಿ ಹಾಕಿದರೆ ಉಂಟಲ್ಲ, ಅದು ಲಡ್ಡು 2-3 ದಿನ ಆದರೂ ಹಾಳಾಗೋದಿಲ್ಲ ಆಯಿತಾ. ಹಾಗೆ ಡೈರೆಕ್ಟ್ ಬೆಲ್ಲನ ಪುಡಿ ಪುಡಿ ಮಾಡಿ ಹಾಕಿದರೆ ಮತ್ತು ಅದು ಹಾಳಾಗ್ತದೆ. ಅದಕ್ಕೆ ಈ ಥರ ನೀರಿಗೆ ಬೆಲ್ಲ ಹಾಕಿ ಕುದಿಸಿ ಹಾಕಿದರೆ ಮತ್ತೆ ಒಂದು ವಾರದ ಮೇಲೂ ಸಹ ಚೆಂದ ಇರ್ತದೆ, ಅದು ಹಾಳಾಗೋದಿಲ್ಲ. ಹಾಗಾಗಿ ಹೀಗೆ ಮಾಡೋದು, ಸ್ವಲ್ಪ ಪಾನಕ ಟೈಪ್. ಇವಾಗ ಇದನ್ನ ಸ್ವಲ್ಪ ತಣ್ಣಗಾದ್ರ ಮೇಲೆ ಮಿಕ್ಸಿ ಮಾಡ್ಕೋಬೇಕಾಯ್ತು. ಅದು ಬಿಸಿ ಇರ್ತದಲ್ಲ, ಮತ್ತು ಅದು ಮಿಕ್ಸಿ ಸಹ ಆನ್ ಮಾಡಿದಾಗ ಅದು ಸಹ ಬಿಸಿ ಆಗ್ತದೆ. ಅದಕ್ಕೆ ಇದು ಸ್ವಲ್ಪ ತಣ್ಣಗೆ ಆದ್ರ ಮೇಲೆ ಮಿಕ್ಸಿ ಮಾಡ್ಕೋಬೇಕು. ಸ್ವಲ್ಪ ಅಂದರೆ ಅಷ್ಟು ಪುಡಿ 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 ಆಗಿರಬೇಕು, ಅಷ್ಟು ಮಿಕ್ಸಿ ಮಾಡ್ಕೋಬೇಕು. ಇವಾಗ ಇದು ರೆಡಿಯಾಗಿದೆ ನೋಡಿ. ಹೀಗೆ ಇಷ್ಟು ಸಣ್ಣಗೆ ಮಿಕ್ಸಿ ಮಾಡ್ಕೊಂಡಿರಬೇಕು. ಇದು ಮತ್ತು ತಿನ್ನಲಿಕ್ಕೆ ಚೆಂದ ಆಗ್ತದೆ ಆಯಿತಾ. ಹಾಗಾಗಿ ಇದಕ್ಕೀಗ ಕಾಯಿನ ಇದಕ್ಕೆ ಈ ಪುಡಿಗೆ ಮಿಕ್ಸ್ ಮಾಡಿಕೊಳ್ಳುವ. ಇದಕ್ಕೆ ಹೀಗೆ ತೆಂಗಿನಕಾಯಿ ಹಾಕೋದು ಮಿಕ್ಸಿ ಮಾಡಿದ್ದಕ್ಕೆ. ಇದನ್ನು ಚೆಂದ ಮಾಡಿ ಕಲಿಸ್ಕೋಬೇಕೀಗ, ಎಷ್ಟಾಗುತ್ತೋ ಅಷ್ಟು ಚೆಂದ ಮಾಡಿ ಕಲಿಸ್ಕೋಬೇಕು. ಈ ಕಾಯಿ ಉಂಟಲ್ಲ, ಅದ್ರ ಟೇಸ್ಟ್ ಸಹ ತುಂಬ ಚೆಂದ ಆಗ್ತದೆ ಅಲ್ಲ, ಅದು ಸಹ ಇದಕ್ಕೆ ಒಳ್ಳೆ ಇದಾಗ್ತದೆ. ಹಾಗಾಗಿ ಇವಾಗ ಮಿಕ್ಸ್ ಮಾಡುವಾಗ ನೋಡಿ, ಅದು ಅಷ್ಟು ಇದಾಗ್ತದೆ ನೋಡಿ, ಕೈಗೆ ಸಿಗೋದಿಲ್ಲ ಉಂಡೆ ಕಟ್ಟು ಹಾಗೆ. ತುಂಬ ಹೊತ್ತು ಬೇಕು ಅದು ಕಲಿಸ್ತಾ ಆಮೇಲೆ ಅದೊಂದು ಹದ ಬರ್ತದೆ ಮತ್ತೆ ಮಾಡೋದು. ಇದಕ್ಕೆ ಮತ್ತೆ ಡ್ರೈ ಫ್ರೂಟ್ಸ್ ಇದ್ರೂ ಸಹ ಆ್ಯಡ್ ಮಾಡ್ಕೋಬೋದು ಆಯಿತಾ. ಇವಾಗ ನೋಡಿ ಪಾನಕ ಮಾಡಿದ್ದೇವಲ್ಲ ಬೆಲ್ಲನ ಆ್ಯಡ್ ಮಾಡೋದು ಇದಕ್ಕೆ, ಚೆಂದ ಮಾಡಿ ಕಲಿಸೋದು. ಇಲ್ಲಿ ಈಗ ನಾವು ಡ್ರೈ ಫ್ರೂಟ್ಸ್ ಹಾಕಲಿಲ್ಲ ಎಂಥದ್ದು. ನಿಮಗೆ ಬೇಕಿದ್ರೆ ಉಂಟಲ್ಲ, ಇದು ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಇದನ್ನ ಹಾಕೋಬಹುದು. ಚಿಕ್ಕದು ಪೀಸ್ ಮಾಡಿ ಹಾಕಿದರೆ ಅದು ಮತ್ತೆ ತಿನ್ನುವಾಗ ಸಹ ಬಾಯಿಗೆ ಸಿಗ್ತದಲ್ಲ, ಅದು ಆವಾಗಂತೂ ಟೇಸ್ಟ್ ಚೆಂದಾಗಿರ್ತದೆ. ಇದನ್ನೀಗ ಕಲಿಸ್ಕೊಳ್ತಾ ಇರಬೇಕು. ಮತ್ತು ಇದು ಈಗ ಉಂಡೆ ಕಟ್ಟುವ. ಈ ಉಂಡೆ ಕಟ್ಟೋಕ್ಕಿಂತ ಮುಂಚೆ ಕೈಗೆ ಈ ತುಪ್ಪನ ಉತ್ಕೋಬೇಕಾಯ್ತು. ಆವಾಗ ಉಂಡೆ ಕಟ್ಟಲಿಕ್ಕೆ ಮತ್ತು ಕೈಗೆಲ್ಲ ಅಂಟಿಕೊಳ್ಳೋದಿಲ್ಲ, ಉಂಡೆ ಕಟ್ಟಲಿಕ್ಕೆ ಚೆಂದ ಆಗ್ತದೆ. ಹಾಗಾಗಿ ಫಸ್ಟ್ ಇವಾಗ ಉಂಡೆ ಕಟ್ಟುವಾಗ, ಇವಾಗ ಇದೇ ಲಡ್ಡು ಅಂತಲ್ಲ, ಯಾವುದಾದ್ರೂ ಪರವಾಗಿಲ್ಲ, ಆವಾಗ ಕೈಗೆ ಇದನ್ನು ತುಪ್ಪನ ಉತ್ಕೊಂಡು ಇದು ಮಾಡಬೇಕು. ಆವಾಗ ಆ ಶೇಪ್ ಸಹ ಚೆಂದಾಗಿ ಬರ್ತದೆ, ಇದು ಒಳ್ಳೆಯದು. ಇವಾಗ ನೋಡಿ ಇದು ರೆಡಿಯಾಗಿದೆ. ಇದು ಆರೋಗ್ಯಕ್ಕೂ ಸಹ ಒಳ್ಳೆಯದು. ಮತ್ತು ಇದನ್ನು ಇದು ಕೊಚ್ಚಿಗೆ ಅಕ್ಕಿ ಅಲ್ವಾ, ಅದು ಒಂದು ಜೀವಕ್ಕೆ ಅಷ್ಟು ಒಳ್ಳೆಯದು. ಹಾಗಾಗಿ ಈ ಥರದ್ದೆಲ್ಲ ಮಾಡಿ ತಿನ್ನಬೇಕು ಜೀವಕ್ಕೆ. ಇವಾಗ ನೋಡಿ ಇದು ಫುಲ್ ಇಷ್ಟು ಆಗಿದೆ ನೋಡಿ. ಹೀಗೆ ಇದನ್ನ ಇವಾಗಲೇ ಯೂಸ್ ಮಾಡಬಾರ್ದು, ಒಂದು 2-3 ಡೇಸ್ ಬಿಟ್ಟು ಉಂಟಲ್ಲ ಇದು ಯೂಸ್ ಮಾಡಬೇಕು. ಇವಾಗಲೇ ಯೂಸ್ ಮಾಡಿದರೆ ಉಂಟಲ್ಲ ಅದು ಮತ್ತೆ ಹಾಳಾಗ್ತದೆ. ವೇಸ್ಟ್ ಥರ ಇದೆ ನೋಡಿ, ಇದು ಸಹ ಒಳ್ಳೆಗೆ ಹಾಕ್ಬೋದು. ತೆಂಗಿನ ಮರದಿಂದ ಎಂಥ ಹಾಳು ಇಲ್ಲ ನೋಡಿ, ಎಲ್ಲ ಯೂಸಿಗೆ ಬರೋದೇ ಇರೋದು.